ಇವಾಗ ಟೈಮ್ ಬಂತು ರಾತ್ರಿ 10 ಗಂಟೆ ಆಗಿದೆ. ಇಂಟೀರಿಯರ್ ಪ್ಲಾಸೆಂಟಾ ಇದ್ದು ಬಾಯ್ ಬೇಬಿ ಆಗಿರೋರಿದ್ದಾರೆ, ಪೋಸ್ಟೀರಿಯರ್ ಇದ್ದು ಗರ್ಲ್ ಬೇಬಿ ಆಗಿರೋರಿದ್ದಾರೆ. 7ನೇ ತಿಂಗಳವರೆಗೂ 150 ಅಬೋನೇ ಇತ್ತು. ಹೆಣ್ಮಕ್ಳದ್ರಲ್ಲಿ ಪ್ಲಾಸೆಂಟಾ ಇಂಟೀರಿಯರ್ ಇರುತ್ತೆ ಆ್ಯಂಡ್ ಹಾರ್ಟ್ ಬೀಟ್ 150 ಅಬೋ ಇರುತ್ತೆ. ಗಂಡು ಮಗು ಇತ್ತು ಹೊಟ್ಟೆಲಿ ಅಂತ ಅಂದರೆ ತುಂಬ ಖಾರ ತಿನ್ನಬೇಕು ಅನಿಸುತ್ತೆ. ಪೆಕ್ಕು ಮಾತ್ರಲ್ಲಿ ತುಂಬ ಚೆನ್ನಾಗಿ ಹೇರ್ ಗ್ರೋತ್ ಆಗಿತ್ತು. ನನ್ನ ಮಗಳು ಪ್ರೆಗ್ನೆಂಟ್ ಇದ್ದಾಗ ತುಂಬ ಚೆನ್ನಾಗಿ ಹೇರ್ ಗ್ರೋತ್ ಆಗಿತ್ತು. ಗರ್ಲ್ಗೆ ಹೊಟ್ಟೆ ಶೇಪ್ ಅಂದ್ಬಿಟ್ಟು ರೌಂಡ್ ಆಗಿರುತ್ತೆ, ಅಂದರೆ ಎದೆ ಮಟ್ಟದಿಂದ ಹೊಟ್ಟೆ ಬಂದಿರುತ್ತೆ. ಅಷ್ಟೊಂದ್ಸತಿ ಕೇಳ್ಕೊಬಿಟ್ಟಿದ್ದೀನಿ ರಾಘವೇಂದ್ರ ಸ್ವಾಮಿನ, ಇವತ್ತು ನನ್ನ ಕನ್ಸಲ್ಲಿ ನನಗೆ ಗೊತ್ತಾಗಬೇಕು ಯಾವ ಪಾಪು ಗಂಡು ಪಾಪು ಆಗುತ್ತಾ ಹೆಣ್ಣು ಪಾಪು ಆಗುತ್ತಾ. ತುಂಬ ನಂಬಿರೋರಿಗೆ, ರಾಯರ್ನ ತುಂಬ ನಂಬಿರೋರಿಗೆ ಇದೆಲ್ಲ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಅದು ಹಾಯ್ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ದ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋನ ಮಾಡ್ತಾ ಇದ್ದೀನಿ. ನಾನು ತುಂಬ ಜನ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ ಯಾವ ವಿಡಿಯೋನ ಕೇಳ್ತಾ ಇದ್ರಿ ಅಲ್ವಾ, ಸೊ ಅದೇ ವಿಡಿಯೋನ ಮಾಡೋಣ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ದೀರಾ, ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಯಾರೆಲ್ಲ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ ಲೈಕ್ ಮಾಡಿ ಸಪೋರ್ಟ್ ಮಾಡ್ತಾ ಇದ್ದೀರಾ, ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ನನಗೆ ಆಫ್ಟರ್ ಡೆಲಿವರಿ ಆದಮೇಲೆ ತುಂಬ ಕಮೆಂಟ್ ಮತ್ತು ತುಂಬ ರಿಕ್ವೆಸ್ಟೆಡ್ ವಿಡಿಯೋ ಬಂದು ನಿಮ್ಮ ಸ್ಕ್ಯಾನಿಂಗ್ ರಿಪೋರ್ಟ್ 1 ರಿಂದ 9 ತಿಂಗಳದ್ದೇನಿದೆ ಅದನ್ನು ವಿಡಿಯೋ ಮಾಡಿ ತೋರಿಸಿ ಅಂತ ಕೇಳಿದ್ರಿ. ಆ್ಯಂಡ್ ಇನ್ನೊಂದು ಬೇಬಿ ಬಾಯ್ ಆಯ್ತಲ್ಲ ನಿಮಗೆ, ಅದರ ಸಿಂಪ್ಟಮ್ಸ್ ಹೇಳಿ ಅಂತ ಕೇಳಿದ್ರಿ. ಬಿಕಾಸ್ ಫಸ್ಟ್ ಬೇಬಿ ನನಗೆ ಬೇಬಿ ಗರ್ಲ್ ಆಗಿರೋದು, ಸೆಕೆಂಡ್ ಬೇಬಿ ಬಾಯ್ ಆಗಿರೋದು. ಸೊ ಎರಡಕ್ಕೂ ಡಿಫ್ರೆನ್ಸ್ ನಿಮಗೆ ಓನ್ ಎಕ್ಸ್ಪೀರಿಯನ್ಸ್ ಆಗಿರುತ್ತಲ್ಲ. ಸಿಂಪ್ಟಮ್ಸ್ ಹೇಳಿ ಅಂತ ತುಂಬ ಜನ ಕೇಳ್ತಾ ಇದ್ದೀರಾ. ಆ್ಯಂಡ್ ನಾನು ಕೆಲವೊಂದು ಕಮೆಂಟ್ಗೆ ರಿಪ್ಲೈ ಮಾಡ್ದಿರಾ ಹಂಗೆ ಲೈಕ್ ಕೊಟ್ಬಿಟ್ಟು ಹಾರ್ಟ್ ಕೊಟ್ಬಿಟ್ಟು ಸುಮ್ಮನೆ ಆಗ್ಬಿಡ್ತೀನಿ. ಸೊ ಅವರು ಇನ್ಸ್ಟಾಗ್ರಾಮಲ್ಲಿ ಬಂದು ಮೆಸೇಜ್ ಮಾಡ್ತೀರಾ, DM ಮಾಡ್ತಿದ್ದೀರಾ, ಪ್ಲೀಸ್ ಇವತ್ತಾದ್ರೂ ವಿಡಿಯೋ ಹಾಕ್ತೀರಾ ಅಂತ ವೆಯ್ಟ್ ಮಾಡ್ತಾ ಇದ್ದೆ. ಯಾಕೆ ಮೇಡಮ್ ಹಾಕಲಿಲ್ಲ, ಯಾಕೆ ಸಿಸ್ಟರ್ ಹಾಕಲಿಲ್ಲ, ವಿಡಿಯೋ ಹಾಕಿ, ನನಗೆ ತುಂಬ ಕಮ್ಮಿ ಟೈಮ್ ಇದೆ. ನನಗೂ ಸ್ವಲ್ಪ ಇನ್ನೇನು ಡೆಲಿವರಿ ಟೈಮ್ ಹತ್ರ ಬಂದಿರೋದ್ರಿಂದ ಕೆಲವೊಂದು ಸಿಂಪ್ಟಮ್ಸಲ್ಲಿ ನಾವು ಕಂಪೇರ್ ಮಾಡಿಕೊಂಡು ಸ್ವಲ್ಪ ಒಂದು ಲೆವೆಲ್ಗೆ ಯಾವ ಪಾಪು ಅಂತ ತಿಳ್ಕೊತೀವಿ. ತುಂಬಾ ಮೆಸೇಜಸ್ ಬರ್ತಾ ಇದೆ. ಸೊ ಹಾಗಾಗಿ ಇವತ್ತು ವಿಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ಇವಾಗ ಟೈಮ್ ಬಂತು ರಾತ್ರಿ 10 ಗಂಟೆ ಆಗಿದೆ. ಸೊ ಪಾಪುಗೆ ಫೀಡ್ ಮಾಡಿಸಿ, ನಾನು ಊಟ ಮಾಡಿ, ನನ್ನ ಮಗಳಿಗೆ ಊಟ ಎಲ್ಲ ಮಾಡಿಸಿ, ಅವಳನ್ನ ಮಲಗಿಸಿ, ಪಾಪುನೂ ಕೂಡ ಮಲಗಿಸಿ ಅದಾದಮೇಲೆ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ನಾನು ಮತ್ತು ನನ್ನ ಹಸ್ಬೆಂಡು. ತುಂಬ ಜನ ಅನ್ಕೋತಾರೆ ಅವ್ರಿಗೇನು ಬರೀ ವಿಡಿಯೋ ಮಾಡ್ಕೊಂಡೇ ಇರ್ತಾರೆ, ವಿಡಿಯೋ ಅದೇನು ಅಷ್ಟೊಂದು ಹೆವಿ ಕೆಲಸ ಅಲ್ವಾ ಅಂತ. ಸೊ ಇವಾಗ 10 ಗಂಟೆಗೆ ಸ್ಟಾರ್ಟ್ ಮಾಡಿರೋದು. ನಾನು ಈ ವಿಡಿಯೋ ಶೂಟ್ ಮಾಡಿ ಮಾರ್ನಿಂಗ್ ಈ ವಿಡಿಯೋ ಅಪ್ಲೋಡ್ ಮಾಡಬೇಕು ಅಂದರೆ ಮಿನಿಮಮ್ ನಾನು 1 ಗಂಟೆ ಅಥವಾ ಮಧ್ಯರಾತ್ರಿ 2 ಗಂಟೆವರೆಗೂ ಇದನ್ನು ಎಡಿಟಿಂಗು ಕೊಡಬೇಕು, ಎಡಿಟಿಂಗ್ ಮಾಡ್ಕೋಬೇಕು, ತಂಬ್ಲೈನ್ ರೆಡಿ ಮಾಡ್ಕೋಬೇಕು. ಆ್ಯಂಡ್ ಅಷ್ಟರಲ್ಲಿ ಪಾಪು ಎಷ್ಟೊತ್ತಿ ಎದ್ದೊಳ್ತಾನೋ, ಅವನಂತೂ ನೈಟ್ ಇತ್ತೀಚಿಗೆ ನಿದ್ದೆ ಕೊಡ್ತಾ ಇಲ್ಲ. ಸೊ ತುಂಬ ಕಷ್ಟದಲ್ಲಿನೇ ಪ್ರೆಸೆಂಟ್ ಈ ಟೈಮಲ್ಲಿ ನಾನು ವಿಡಿಯೋ ಮಾಡ್ತಾ ಇರೋದು. ಫಸ್ಟ್ ಎಲ್ಲ ಪರವಾಗಿಲ್ಲ ನಡೀತಾ ಇತ್ತು. ಸೊ ಜಾಸ್ತಿ ಹೇಳೋದು ಬೇಡ, ಫಸ್ಟ್ ಬೇಗ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಬಿಡೋಣ. ಸಿಂಪ್ಟಮ್ಸ್ ಬಗ್ಗೆ ಹೇಳಬೇಕು ಅಂತ ಅಂದರೆ ನನಗೆ ಫಸ್ಟ್ ಬೇಬಿ ಗರ್ಲಲ್ಲಿ ಏನೆಲ್ಲ ಎಕ್ಸ್ಪೀರಿಯನ್ಸ್ ಆಗಿತ್ತು ಅದಕ್ಕೆ ಕಂಪೇರ್ ಮಾಡಿದ್ರೆ ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ ಏನೆಲ್ಲ ಓನ್ ಎಕ್ಸ್ಪೀರಿಯನ್ಸ್ ಆಯಿತು ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಕೆಲವೊಂದು ಸೇಮ್ ಆ್ಯಸ್ ಇಟ್ ಈಸೇ ಇತ್ತು, ತುಂಬ ಜಾಸ್ತಿ ವೇರಿಯೇಷನ್ ಏನಿರಲಿಲ್ಲ. ಕೆಲವೊಂದು ತುಂಬ ಡಿಫ್ರೆಂಟಾಗೇ ಇತ್ತು. ಅದರಲ್ಲಿ ಬಂದುಬಿಟ್ಟು ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಪ್ಲಾಸೆಂಟಾ ಬರುತ್ತಲ್ಲ, ಮಗು ಪ್ಲಾಸೆಂಟಾ, ಅದು ನನಗೆ ನನ್ನ ಮಗಳದ್ರಲ್ಲಿ ಇಂಟೀರಿಯರ್ ಇತ್ತು, ನನ್ನ ಮಗಂದ್ರಲ್ಲಿ ಪೋಸ್ಟೀರಿಯರ್ ಪ್ಲಾಸೆಂಟಾ ಇತ್ತು. ಅಂದರೆ ಪೋಸ್ಟೀರಿಯರ್ ಇದ್ದರೆ 200% ಅಥವಾ 100% ಬಾಯ್ ಬೇಬಿನೇ ಆಗುತ್ತೆ ಅನ್ನೋ ಥರ ಏನಿಲ್ಲ. ಇಂಟೀರಿಯರ್ ಪ್ಲಾಸೆಂಟಾ ಇದ್ದು ಬಾಯ್ ಬೇಬಿ ಆಗಿರೋರಿದ್ದಾರೆ, ಪೋಸ್ಟೀರಿಯರ್ ಇದ್ದು ಗರ್ಲ್ ಬೇಬಿ ಆಗಿರೋರಿದ್ದಾರೆ. ಬಟ್ ಅದೆಲ್ಲ ಒಂದು ಮಿತ್, ಅಮ್ಮಂದ್ರಿಗೆ ಖುಷಿ ಆಗೋದಕ್ಕೆ. ಈಗ ಯೂಟ್ಯೂಬಲ್ಲಿ ಅದೇ ವಿಡಿಯೋಗಳೆಲ್ಲ ರನ್ ಆಗ್ತಿರೋದು. ಸಿಂಪ್ಟಮ್ಸು ಬಾಯ್ ಸಿಂಪ್ಟಮ್ಸು, ಗರ್ಲ್ ಬೇಬಿ ಸಿಂಪ್ಟಮ್ಸ್ ಇದೇ ತಾನೇ ಜಾಸ್ತಿ ಟ್ರೆಂಡಿಂಗಲ್ಲಿ ರನ್ ಆಗ್ತಿರೋದು. ಇವನ್ನೆಲ್ಲ ಸ್ವಲ್ಪ ನೋಡಿ ನಮ್ಮ ಮೈಂಡ್ಗೆ ನಮ್ಗೆ ಹೀಗಿದೆಯಾ ಹಾಗಿದೆಯಾ, ಈ ಬೇಬಿ ಆಗ್ಬೋದಾ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಪ್ರೆಗ್ನೆಂಟ್ ಲೇಡೀಸ್ ಅಮ್ಮಂದರು ಖುಷಿಯಾಗಿ ಇರ್ತಾರೆ. ಸೊ ಅದಕ್ಕೋಸ್ಕರ ಅಷ್ಟೇ ಈ ಸಿಂಪ್ಟಮ್ಸ್ನ ಎಲ್ಲ ಜಾಸ್ತಿ ಕೇಳಿ ರಿಕ್ವೆಸ್ಟೆಡ್ ವಿಡಿಯೋ ಥರ ಮಾಡಿಕೊಂಡು ಯೂಟ್ಯೂಬರ್ಸ್ ಕೈಯಲ್ಲಿ ವೀಡಿಯೋಸ್ನ ಮಾಡಿಸ್ತಾ ಇರೋದು. ನೆಕ್ಸ್ಟ್ ಬಂದುಬಿಟ್ಟು ಪ್ಲಾಸೆಂಟಾದಾಯಿತು. ಹಾರ್ಟ್ ಬೀಟು ನನಗೆ ಪೆಕ್ಕು ಮಾದ್ರಲ್ಲಿ 150 ಅಬೋವ್ ಬರ್ತಾಯಿತ್ತು. 150 ಹಿಡಿದು 160ವರೆಗೂ ಬಂದಿದೆ, 162ಗೆಲ್ಲ ಬಂದಿದೆ ಅವಳದು ಹಾರ್ಟ್ ರೇಟು. ಬಟ್ ನಂದು ಮಗಂದು ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಹಾರ್ಟ್ ರೇಟ್ ಏನಿದೆ ಅಲ್ವಾ, ಅದು ಬಂದುಬಿಟ್ಟು ಸ್ಟಾರ್ಟಿಂಗಲ್ಲೆಲ್ಲ 150 ಅಬೋನೇ ಬಂತು. ನಿಜ ಹೇಳಬೇಕು ಅಂದರೆ 6th ಅಥವಾ 7th ಮಂತ್ವರೆಗೂ ನಾನು ಸ್ಕ್ಯಾನಿಂಗ್ ವಿಡಿಯೋ ಹಾಕಿದಾಗ ಅದರಲ್ಲಿ ಡೀಟೇಲ್ಡಾಗಿ ತೋರಿಸ್ತೀನಿ. 7ನೇ ತಿಂಗಳವರೆಗೂ 150 ಅಬೋನೇ ಇತ್ತು. 156, 7, 8ವರೆಗೂ ಬಂದಿದೆ. ಬಟ್ 8ನೇ ತಿಂಗಳು 9ನೇ ತಿಂಗಳು ಲಾಸ್ಟ್ 2 ಮಂತ್ಸಲ್ಲಿ ನನಗೆ 131, 132, 135 ಒಳಗಡೆನೇ ಬಂತು. 140ಗೂ ರೀಚ್ ಆಗಲಿಲ್ಲ, ಅದು 135 ಒಳಗಡೆನೇ ಬಂತು.
ಇದೆರಡು ಡಿಫ್ರೆನ್ಸು. ಹೆಣ್ಮಕ್ಳದ್ರಲ್ಲಿ ಪ್ಲಾಸೆಂಟಾ ಎಂಟೀರಿಯರ್ ಇರುತ್ತೆ ಆ್ಯಂಡ್ ಹಾರ್ಟ್ ಬೀಟ್ 150 ಅಬೋವ್ ಇರುತ್ತೆ. ಗಂಡು ಮಕ್ಳದಲ್ಲಿ ಪ್ಲಾಸೆಂಟಾ ಪೋಸ್ಟೀರಿಯರ್ ಇರುತ್ತೆ ಆ್ಯಂಡ್ ಹಾರ್ಟ್ ರೇಟ್ ಬಂದುಬಿಟ್ಟು 140 ಒಳಗಡೆ ಇರುತ್ತೆ. ಇದು ಆಲ್ಮೋಸ್ಟ್ ತುಂಬ ಅಂದರೆ ತುಂಬಾ ವಿಡಿಯೋಸ್ಗಳಲ್ಲಿ ಇದು ನೋಡ್ಕೊಂಡಿರ್ತೀರ. ಇದು ಬಂದು ನನಗೆ ಕರೆಕ್ಟಾಗಿ ವರ್ಕ್ ಆಯಿತು. ನನಗೆ ಬೇಬಿ ಬಾಯ್ಗೆ ಗರ್ಲ್ಗೆ ಕರೆಕ್ಟಾಗಿ ವರ್ಕ್ ಆಯಿತು. ನೆಕ್ಸ್ಟ್ ಬಂದುಬಿಟ್ಟು ಕ್ರೇವಿಂಗ್ಸು. ಏನು ಕ್ರೇವಿಂಗ್ಸ್ ಆಗುತ್ತೆ? ಬಾಯ್ ಗಂಡು ಮಗು ಇತ್ತು ಹೊಟ್ಟೇಲಿ ಅಂತ ಅಂದರೆ ತುಂಬ ಖಾರ ತಿನ್ನಬೇಕು ಅನಿಸುತ್ತೆ. ಹೆಣ್ಮಗು ಇತ್ತು ಅಂತಂದರೆ ತುಂಬ ಸ್ವೀಟ್ ತಿನ್ನಬೇಕು ಅಂತ ಅನಿಸುತ್ತೆ. ಅದು ಒಂದು ಕಾಮನ್ ಮಿತ್ ಅದು. ಬಟ್ ಆದರೆ ನನಗೆ ಈ ಪ್ರೆಗ್ನೆನ್ಸಿಯಲ್ಲಿ ತುಂಬ ಖಾರ ಏನು ಸೇರಲಿಲ್ಲ. ಬೆಕ್ಕುದ್ರಲ್ಲಿ ತುಂಬ ಅಂದರೆ ತುಂಬಾ ಸ್ವೀಟ್ಸ್ ತಿಂದ್ಬಿಟ್ಟಿದ್ದೀನಿ. ಅವಳದ್ರಲ್ಲಿ ಖಾರನೇ ಸೇರ್ತಿರ್ಲಿಲ್ಲ. ಸೇಮ್ ನನ್ನ ಮಗನದ್ರಲ್ಲೂ ಹಂಗೆ ಆಗಿದೆ. ನನಗೆ ಖಾರ ಅಷ್ಟು ಇಷ್ಟ ಆಗ್ತಿರ್ಲಿಲ್ಲ ತಿನ್ನೋಕ್ಕೆ. ತುಂಬ ಅಂದರೆ ತುಂಬಾ ಸ್ವೀಟ್ ತಿಂದ್ಬಿಟ್ಟಿದ್ದೀನಿ. ಇದೆರಡು ಈಕ್ವಲ್ ಕಾಮನ್ ಆಯಿತು. ಫಸ್ಟ್ ಪ್ರೆಗ್ನೆನ್ಸಿಲೂ ನನ್ನ ಮಗಳದ್ರಲ್ಲೂ ಸ್ವೀಟು, ಸೆಕೆಂಡ್ ನನ್ನ ಮಗನದ್ರಲ್ಲೂ ಕೂಡ ಸ್ವೀಟೇ ತಿನ್ಕೊಂಬಂದೆ. ಸೊ ಇದರಲ್ಲೇನು ಡಿಫ್ರೆಂಟ್ ಕಾಣಿಸ್ಲಿಲ್ಲ. ಮತ್ತು ಇನ್ನೊಂದು ಬಂದ್ಬಿಟ್ಟು ಏನಪ್ಪ ಅಂತಂದರೆ, ನಾನು ಆಲ್ರೆಡಿ ವಿಡಿಯೋ ಮಾಡಿ ಹೇಳಿದ್ದೀನಿ ಏನೇನೆಲ್ಲ ಇರುತ್ತೆ ಸಿಮ್ಟಮ್ಸ್ ಅಂದ್ಬಿಟ್ಟು. ಅದರಲ್ಲಿ ಹೇಳಿದ್ದೆ ಹೇರ್ ಗ್ರೋತ್ ಆಗುತ್ತೆ. ಹೆಣ್ಮಕ್ಳದ್ರಲ್ಲಿ ತುಂಬ ಬೇಗ ಹೇರ್ ಗ್ರೋತ್ ಆಗುತ್ತೆ ಪ್ರೆಗ್ನೆನ್ಸಿಯಲ್ಲಿ. ಗಂಡು ಮಕ್ಕಳು ಇನ್ ಕೇಸ್ ಗಂಡು ಮಗು ಹೊಟ್ಟೆಲಿದ್ದರೆ ಹೇರ್ ಗ್ರೋತ್ ಕಮ್ಮಿ ಆಗುತ್ತೆ ಅಂತ ಹೇಳಿದ್ದೆ. ಬಟ್ ಅದರಲ್ಲಿ ನನಗೆ ಪೆಕ್ಕು ಮಾತ್ರಲ್ಲಿ ತುಂಬ ಚೆನ್ನಾಗಿ ಹೇರ್ ಗ್ರೋತ್ ಆಗಿತ್ತು. ನನ್ನ ಮಗಳು ಪ್ರೆಗ್ನೆಂಟ್ ಇದ್ದಾಗ ತುಂಬ ಚೆನ್ನಾಗಿ ಹೇರ್ ಗ್ರೋತ್ ಆಗಿತ್ತು. ನನ್ನ ಮಗನದ್ರಲ್ಲೂ ಅಷ್ಟೇ ಸೇಮ್ ಹಂಗೆ ಆಯಿತು. ನನ್ನ ಹಳೆ ರೀಲ್ಸ್ ವಿಡಿಯೋದಲ್ಲಿ ನೀವು ನೋಡ್ಬೋದು, ನನ್ನ ಹೇರ್ ಮಿನಿಮಮ್ ಇಷ್ಟೇ ಇದ್ದಿದ್ದು, ಚೆಸ್ಟ್ವರೆಗೂ ಇತ್ತು. ನನಗೆ ಡೆಲಿವರಿ ಇನ್ನೇನು ಟೈಮ್ ಹತ್ತಿರ ಬರ್ತಾ ಇದೆ ಅಂದಾಗ ನೋಡ್ಕೊಂಡಾಗ ಗೊತ್ತಾಗಿದ್ದು ನನಗೆ ತುಂಬ ಚೆನ್ನಾಗೇ ಬೆಳೆದಿದೆ ಹೇರ್. ಇವಾಗ ಸ್ವಲ್ಪ ಜಾಸ್ತಿನೇ ಬೆಳೀತು ಆ್ಯಸ್ ಯೂಶ್ವಲ್ಗಿಂತ. ಸೊ ನನಗೆ ನನ್ನ ಮಗಳು ಪ್ರೆಗ್ನೆನ್ಸಿಲೂ ಹೇರ್ ಗ್ರೋತ್ ಚೆನ್ನಾಗೇ ಇತ್ತು, ನನ್ನ ಮಗನದ್ರಲ್ಲೂ ಚೆನ್ನಾಗಾಯಿತು. ಸೊ ಇದು ಸೇಮ್ ಆ್ಯಸ್ ಇಟ್ ಈಸ್ ವರ್ಕ್ ಆಯಿತು. ನೆಕ್ಸ್ಟ್ ಬಂದುಬಿಟ್ಟು ಹೊಟ್ಟೆ ಶೇಪು. ಇದಂತೂ ತುಂಬ ಜನ ಕೇಳಿದ್ರೆ ಹೊಟ್ಟೆ ಶೇಪ್ ಹೆಂಗಿತ್ತು ಮೇಡಮ್ ಅಂತ. ಆ್ಯಕ್ಚುಲಿ ಇದು ಇದರಲ್ಲಿ ಹೇಳಬೇಕು ಅಂತಂದರೆ ಕೆಲವೊಂದು ಸೋಷಿಯಲ್ ಮೀಡಿಯಾದಲ್ಲಿ ರನ್ ಆಗ್ತಾ ಇರುತ್ತಲ್ವ, ನಾನು ಈ ಸೈಡ್ ಪಿಕ್ ಹಾಕ್ತೀನಿ. ಗರ್ಲ್ಗೆ ಹೊಟ್ಟೆ ಶೇಪ್ ಅಂದ್ಬಿಟ್ಟು ರೌಂಡ್ ಆಗಿರುತ್ತೆ, ಅಂದರೆ ಎದೆ ಮಟ್ಟದಿಂದ ಹೊಟ್ಟೆ ಬಂದಿರುತ್ತೆ. ಬಟ್ ಬಾಯ್ಗೆ ಕೆಳ ಹೊಟ್ಟೆ ಇರುತ್ತೆ. ಬಾಯ್ ಬೇಬಿ ಆಗೋ ಥರ ಇತ್ತು ಅಂದರೆ ಕೆಳ ಹೊಟ್ಟೆ ಇರುತ್ತೆ. ಇದು ಒಂದು ಸಿಮ್ಟಮ್ಸ್ ಅಂತ. ಬಟ್ ನನ್ನ ಪ್ರೆಗ್ನೆನ್ಸಿಲಿ ಆ್ಯಸ್ ಇಟ್ ಈಸ್ ವರ್ಕ್ ಆಯಿತು. ಪೆಕ್ಕುಮಂಗೆ ನನಗಿದ್ದು ಎದೆ ಮಟ್ಟದಿಂದ ಹೊಟ್ಟೆ ಫುಲ್ ರೌಂಡ್ ಶೇಪ್ಗಿತ್ತು. ನಾನು ಪಕ್ಕದಲ್ಲಿ ಏನು ಫೋಟೋ ಹಾಕಿದ್ದೀನಲ್ವ, ಸೇಮ್ ಅದೇ ಥರ ಇತ್ತು. ಬಟ್ ನನ್ನ ಮಗನದ್ರಲ್ಲಿ ನನಗೆ 5 ತಿಂಗಳವರೆಗೂ ಅಷ್ಟು ಹೊಟ್ಟೆ ಬಂದಿರಲಿಲ್ಲ, ಸ್ವಲ್ಪ ಕಾಣಿಸ್ತಾ ಇತ್ತು. ಬಟ್ 5 ತಿಂಗಳು ಆದಮೇಲೆ ಒಂದೇ ಸತಿ ಜಾಸ್ತಿ ಬೇಗ ಮಗು ಗ್ರೋತ್ ಆಗಿ ಹೊಟ್ಟೆ ಜಾಸ್ತಿ ಬಂತು. ಬಟ್ ಕಿಬ್ಬು ಹೊಟ್ಟೆ ಅಂದರೆ ಕೆಳ ಹೊಟ್ಟೆ ಜಾಸ್ತಿ, ಮೇಲ್ಗಡೆ ಹೊಟ್ಟೆ ಇರಲಿಲ್ಲ, ಅಂದರೆ ಈ ಶೇಪಲ್ಲೇ ಇತ್ತು ಹೊಟ್ಟೆ. ಸೊ ಅದು ನನಗೆ ಚೆನ್ನಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಹಿಂಗೆಲ್ಲ ಒಂದು ಮಿತ್ ಥರ ಏನು ಓಡಾಡ್ತಾ ಇರುತ್ತಲ್ವ, ಅದು ವರ್ಕ್ ಆಯಿತು ಕರೆಕ್ಟಾಗಿ. ಹೆಣ್ಣು ಪಾಪಗೆ ರೌಂಡ್ ಹೊಟ್ಟೆ ಇರುತ್ತೆ, ಗಂಡು ಪಾಪಗೆ ಕೆಳ ಹೊಟ್ಟೆ ಇರುತ್ತೆ ಅಂದ್ಬಿಟ್ಟು ಅದು ಕರೆಕ್ಟಾಗಿತ್ತು. ಆ್ಯಂಡ್ ನನಗೂ ಹಾಗೆ ಇದ್ದಿದ್ದು. ಆ್ಯಂಡ್ ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದರೆ ಹೊಟ್ಟೆ ಮೇಲೆ ಲೈನ್ಸ್ ಇರುತ್ತೆ. ಹೆಣ್ಮಕ್ಳಿಗಾದರೆ ಲೈನ್ಸ್ ಇರಲ್ಲ. ಹೊಟ್ಟೆಯಿಂದ ಅಂದರೆ ಹೊಟ್ಟೆಯಿಂದ ಕೆಳ ಹೊಟ್ಟೆವರೆಗೂ ಸ್ಟಾರ್ಟಿಂಗ್ ಒಂದು ಲೈನ್ ಬಂದಿರುತ್ತೆ, ಥಿಕ್ ಲೈನ್, ಬ್ಲ್ಯಾಕ್ ಲೈನ್ ಬಂದಿರುತ್ತೆ. ಅದು ಗಂಡು ಮಕ್ಕಳು ಹೊಟ್ಟೆಲಿದ್ದಾವೆ ಅಂದರೆ ಗಂಡು ಮಗು ಆಗುತ್ತೆ ಅನ್ನೋ ಥರ ಇದ್ದರೆ ಮಾತ್ರ ಲೈನ್ ಇರುತ್ತೆ. ಹೆಣ್ಮಗು ಆಗುತ್ತೆ ಅಂದರೆ ಲೈನ್ ಇರಲ್ಲ ಅಂತ ನಾನು ತುಂಬ ಕಡೆ ನೋಡಿದ್ದೀನಿ ವೀಡಿಯೋಸು. ಆ್ಯಂಡ್ ಬೇರೆಯವ್ರು ಹೇಳೋದೆಲ್ಲ ಕೇಳಿದ್ದೀನಿ. ಅದು ನನ್ನದ್ರಲ್ಲಿ ನಿಜ ಆಯಿತು. ಪೆಕ್ಕು ಮಾತ್ರ ನನಗೆ ಬಂದು ಆ ಥರ ಲೈನ್, ಥಿಕ್ ಲೈನ್ ಆಗಲಿ ಅಥವಾ ಲೈಟಾಗಿ ಲೈನ್ ಆಗಲಿ ಯಾವುದೂ ಇರಲಿಲ್ಲ. ಅವಳಿಗೆ ಸ್ವಲ್ಪ ಜಾಸ್ತಿ ಸ್ಟ್ರೆಚ್ ಮಾರ್ಕ್ ಇತ್ತು, ಬಿಟ್ಟರೆ ಲೈನ್ಸ್ ಅಂತ ಏನೂ ಇರಲಿಲ್ಲ. ಬಟ್ ನನ್ನ ಮಗನದ್ರಲ್ಲಿ ಥಿಕ್ ಲೈನ್ ಬಂದಿತ್ತು. ಅಂದರೆ ಒಂದಿಷ್ಟುದ ಫುಲ್ಲು ಸ್ಟಾರ್ಟಿಂಗಿಂದ ಹಿಡಿದು ಒಕ್ಲ ಬಿಟ್ಟು ಕೆಳಗಡೆವರೆಗೂ ಕೂಡ ಥಿಕ್ ಲೈನ್ ಆಗಿ ಬಂದಿತ್ತು, ಗಟ್ಟಿಯಾಗಿ ಬ್ಲ್ಯಾಕ್ ಲೈನ್ ಬಂದಿತ್ತು. ಸೊ ಅದನ್ನು ನೋಡ್ಕೊಂಡು ನಾನು ಕಂಪೇರ್ ಮಾಡ್ಕೊಂಡಿದ್ದೆ. ಅದು ಈ ಸತಿ ಪೆಕ್ಕುಮಾಗಿಂತ ಅಂದರೆ ನನ್ನ ಮಗಳು ಪ್ರೆಗ್ನೆನ್ಸಿಗಿಂತ ಈಗಿನ ಪ್ರೆಗ್ನೆನ್ಸಿ ಕೆಲವೊಂದು ಸಿಮ್ಟಮ್ಸ್ ತುಂಬಾ ಡಿಫ್ರೆಂಟ್ ಆಗಿತ್ತು, ವೇರಿಯೇಷನ್ ಇತ್ತು. ಸೊ ಹಾಗಾಗಿ ಮೇ ಬಿ ಬೇಬಿ ಬಾಯ್ ಆಗ್ಬೋದು ಈ ಸತಿ ಅಂತ ನನಗೆ ಅನಿಸಿದ್ದು. ತುಂಬ ಹಿಂದೆನೇ ಅನಿಸಿತ್ತು, ಒಂದು 7 months ಇದ್ದಾಗ ಆ ರೀತಿ ಗೊತ್ತಾಯಿತು ನನಗೆ. ಆ್ಯಂಡ್ ಇನ್ನೊಂದು ಬಂದುಬಿಟ್ಟು ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳ್ದಂಗೆ ಕನಸು ಬೀಳತ್ತೆ. ತುಂಬ ಜನ ನಮ್ಮ ಕಡೆ ಅಂತೂ ಮಾತಾಡ್ತಾರೆ, ಹೆಣ್ಮಗು ಆಯಿತು ಅಂತಂದರೆ ಜಾಸ್ತಿ ಆನೆ ಕನಸು ಬೀಳುತ್ತೆ, ಗಂಡು ಮಗು ಆಯಿತು ಅಂತಂದರೆ ಹಾವಿನ ಕನಸು ಬೀಳುತ್ತೆ ಅಂತ. ಸೊ ನನಗೆ ಎಷ್ಟೊಂದು ಸತಿ ಅಂದ್ಕೊಂಡಿದ್ದೀನಿ. ನನ್ನ ವೀಡಿಯೋಸ್ ನೋಡೋರಿಗೆ, ನನ್ನ ಸಬ್ಸ್ಕ್ರೈಬರ್ಸ್ಗೆ, ನನ್ನ ಫಾಲೋವರ್ಸ್ಗೆ ಗೊತ್ತಿರುತ್ತೆ ನಾನು ರಾಘವೇಂದ್ರ ಸ್ವಾಮಿನ ಎಷ್ಟೊಂದು ನಂಬ್ತೀನಿ ಅಂತ. ಎಷ್ಟೊಂದು ಸತಿ ದುಃಖ ಆದಾಗ, ಬೇಜಾರಾದಾಗ ಯಾರಾದರೂ ಹಿಂಗೆ ಹೇಳೋರಲ್ಲ, ನಿಮ್ಗೊಂದು ಹೆಣ್ಮಗು ಇದೆ, ಇನ್ನೊಂದು ಗಂಡು ಮಗು ಆದರೆ ಚಂದ, ಹೆಣ್ಮಗು ಆದರೆ ಹಂಗೆ ಮಾತಾಡ್ತಾರೆ, ಹಿಂಗೆ ಮಾತಾಡ್ತಾರೆ ಅಂತ. ಸೊ ತುಂಬ ಸತಿ ನಾನು ಕ್ವಶನ್ ಮಾಡಿಕೊಂಡು ನಾನು ಅಂದ್ಕೊಂಡು ಮಲ್ಕೊಂಡಿದ್ದು ಉಂಟು.
ಎಷ್ಟೊಂದು ಸತಿ ಕೇಳ್ಕೊಬಿಟ್ಟಿದ್ದೀನಿ ರಾಘವೇಂದ್ರ ಸ್ವಾಮಿನ. ಇವತ್ತು ನನ್ನ ಕನಸಲ್ಲಿ ನನಗೆ ಗೊತ್ತಾಗಬೇಕು ಯಾವ ಪಾಪು ಗಂಡು ಪಾಪು ಆಗುತ್ತಾ ಹೆಣ್ಣು ಪಾಪು ಆಗುತ್ತಾ. ತುಂಬ ನಂಬಿರೋರಿಗೆ, ರಾಯರನ್ನ ತುಂಬ ನಂಬಿರೋರಿಗೆ ಇದೆಲ್ಲ ಎಕ್ಸ್ಪೀರಿಯೆನ್ಸ್ ಆಗೇ ಆಗಿರುತ್ತೆ. ಅದು ಎಷ್ಟು ಸತಿ ನನ್ನ ಕನಸಲ್ಲಿ ಹಾವು ಬಂದಿದೆ ಲೆಕ್ಕನೇ ಇಲ್ಲ. ನಾನು ಕೇಳ್ಕೊಂಡು ಮಲ್ಕೊಂಡಿದ್ದು ಬಿಟ್ಟು ಟೈಮ್ಗಳು ಬಿಟ್ಟು ಕೂಡ ನನಗೆ ಹಾವುಗಳು ಕಾಣಿಸ್ಕೊಂಡಿದೆ. ಆನೆ ಅಂತೂ ನನಗೆ ಸಿಂಗಲ್ ಟೈಮಲ್ಲೂ ಕೂಡ ಕಾಣಿಸ್ಕೊಂಡಿಲ್ಲ. ನಾನು ರಾಘವೇಂದ್ರ ಸ್ವಾಮಿನ ನನಗೆ ಏನಾದರೂ ಒಂದು ಸೂಚನೆ ಕೊಡು, ನನಗೆ ಯಾವ ಮಗು ಆಗುತ್ತೆ, ಗಂಡು ಮಗು ಆಗುತ್ತೋ ಹೆಣ್ಣು ಮಗು ಆಗುತ್ತೋ, ಕನಸಲ್ಲಿ ನನಗೆ ಏನಾದರೂ ಒಂದು ಸೂಚನೆ ಕೊಡಬೇಕು ಅಂತ ಅಂದ್ಕೊಂಡಂಗಿಲ್ಲ. ನನಗೆ ಇಷ್ಟೊಂದು ಸತಿ ಗಂಡು ಮಗು ಆಗಿರೋ ಥರ, ಎಲ್ಲ ಒಂದು ಗಂಡು ಮಗು ಆಗಿದೆ ನಿನಗೆ ಅಂತ ಹೇಳ್ತಿರೋ ಥರ, ಅಣ್ಣ ನನ್ನ ಮಗುಗೆ ಹೊಸ ಬಟ್ಟೆ, ಗಂಡು ಮಗು ಬಟ್ಟೆ ತೋರಿಸಿ ಅಂತ ಕೇಳ್ತಿರೋ ಥರ ಅಂಗಡಿಗೆ ಹೋಗಿ ಈ ಥರದ್ದೆಲ್ಲ ಕನಸುಗಳಲ್ಲಿ ತೋರಿಸ್ಕೊಟ್ಟಿದ್ರು ರಾಯರು. ಸೊ ನನಗೊಂದು 7 ತಿಂಗಳಿದ್ದಾಗ ನನಗೆ ಪಕ್ಕ ಕನ್ಫರ್ಮ್ ಅಂತ ಅನ್ನಿಸ್ತು. 7 ಮಂತ್ಸ್ಗೆ ನನಗೆ ಗಂಡು ಪಾಪು ಆಗುತ್ತೆ ಇದು ಅಂದರೆ ಒಂದು ಲೆಕ್ಕಾಚಾರದಲ್ಲಿ ಇದೆಲ್ಲ ಒಂದು ಸಿಮ್ಟಮ್ಸ್ನ ಕ್ಯಾಲ್ಕುಲೇಟ್ ಮಾಡಿ ನಾನಂತೂ ರಾಘವೇಂದ್ರ ಸ್ವಾಮಿನ ತುಂಬ ನಂಬ್ತಾ ಇದ್ದೆ. ಸೊ ಕನಸಲ್ಲೆಲ್ಲ ಬರ್ತಿತ್ತು ನನಗೆ. ನಾನು ಸುಮ್ಮನೆ ಕೊಚ್ಕೊಳ್ಳೋಕ್ಕೆ ಹೇಳ್ತಾ ಇಲ್ಲ, ಎಷ್ಟೊಂದು ಸತಿ ಕೇಳ್ಕೊಬಿಟ್ಟಿದ್ದೀನಿ. ನನಗೀಗ ಈ ಸತಿ ಯಾವ ಬೇಬಿ ಆಗುತ್ತೆ ಅದನ್ನು ಕನಸಲ್ಲಿ ನೀನು ತೋರಿಸ್ಬೇಕು ಅಂತ, ನೀನು ತೋರಿಸ್ಕೊಡ್ಲೇಬೇಕು ಇವತ್ತು, ಇವರೆಲ್ಲ ಹಿಂಗೆ ಹೇಳ್ತಿದ್ದಾರೆ ಅಂತ ಕೇಳ್ಕೊಂಡಾಗ ಎಷ್ಟೊಂದು ಸತಿ ಕನಸಲ್ಲಿ ನನಗೆ ಗಂಡು ಮಗು ಆಗಿದೆ, ಅದನ್ನು ಆಟ ಆಡಿಸ್ತಿದ್ದೀನಿ, ಈ ಥರದ್ದೆಲ್ಲ ಕನಸುಗಳನ್ನ ಕೊಟ್ಟು ನಂಗೆ ಸ್ವಲ್ಪ ಇದೆ ಆ ಮಗು ಆಗುತ್ತೆ ಅನ್ನೋದು ಒಂದು ತಲೆಯಲ್ಲಿತ್ತು. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಸ್ಟಾರ್ಟಿಂಗ್ ತಿಂಗಳುಗಳಲ್ಲಿ ಹೆಣ್ಮಕ್ಳು ಅಮ್ಮಂದರು ಹೊಟ್ಟೆಲಿ ಗಂಡು ಮಗು ಇದೆ ಅಂತ ಅಂದರೆ ತುಂಬಾ ಆ್ಯಕ್ಟಿವ್ ಆಗಿರ್ತಾರೆ. ಹೆಣ್ಮಕ್ಳಿದ್ದಾವೆ ಅಂದರೆ ತುಂಬ ಸುಸ್ತು ಮತ್ತು ಸಂಕಟ, ವಾಮಿಟೈಸೇಷನು, ಪ್ರತಿ ದಿವಸನೂ ಮೂಡ್ ಸ್ವಿಂಗ್ಸ್ ಆಗ್ತಾ ಇರುತ್ತೆ. ಯಾವಾಗೂ ಹೆಲ್ತ್ ಇಶ್ಯೂ ಅಂತ ಇರ್ತಾರೆ ಹೆಣ್ಮಕ್ಳಿರೋರು ಅಂತ ತುಂಬ ಒಂದು ಮಿತ್ತ ಥರ ಅನ್ಕೊಬಿಟ್ಟಿದ್ದಾರೆ. ಇಲ್ಲ, ನಾನು ನನ್ನ ಮಗಳು ಪ್ರೆಗ್ನೆನ್ಸಿಲಿ ತುಂಬಾ ಹೆಲ್ತಿಯಾಗಿದ್ದೆ. ಒಂದು ಏನು ಹಾಸ್ಪಿಟಲ್ ತೋರಿಸ್ಬೇಕು ತೊಂದರೆ, ಈವನ್ ಒಂದು ಫೀವರ್ ಕೂಡ ಬಂದಿರಲಿಲ್ಲ. ಬಟ್ ನನ್ನ ಮಗನ ಪ್ರೆಗ್ನೆನ್ಸಿಲಿ ಎಷ್ಟು ಸಫರ್ ಪಟ್ಟಿದ್ದೀನಿ. ವೈರಲ್ ಫೀವರ್ ಆಯಿತು, ಹಲ್ಲೆಲ್ಲ ಕೀಳಿಸ್ಕೊಂಡೆ, ಹಲ್ ಪೇಯ್ನ್ ಬಂದು, ನೆಕ್ಸ್ಟು ತುಂಬಾ ಸಫರ್ ಪಟ್ಟಿದ್ದೀನಿ ಈ ಹೆಲ್ತ್ ಇಶ್ಯೂ ಆಗಿ. ಆ್ಯಂಡ್ ವಾಮಿಟೈಸೇಷನಲ್ಲಿ ನನ್ನ ಮಗಳದ್ರಲ್ಲಿ ನನಗೆ ಸ್ವಲ್ಪನೂ ವಾಮಿಟೇ ಇಲ್ಲ. 1 ಡೇ ನಾನು ವಾಮಿಟ್ ಮಾಡಿಲ್ಲ. ಬಟ್ ನನ್ನ ಮಗನರಲ್ಲಿ ಒಂದು 2.5-3 ಮಂತ್ಸ್ವರೆಗೂ ವಾಮಿಟ್ ಆಯಿತು. ಅಂದರೆ ತುಂಬ ಜಾಸ್ತಿ ಆಗಲಿಲ್ಲ ನನ್ನ ಪುಣ್ಯಕ್ಕೆ, ಸ್ವಲ್ಪ ವಾಮಿಟೈಸೇಷನ್ ಅಂತೂ ಆಯಿತು. ಸೊ ಅದು ಸುಳ್ಳು. ಹೆಣ್ಮಕ್ಳಿಗೆ ಮಾತ್ರ ವಾಮಿಟ್ ಆಗುತ್ತೆ, ಗಂಡು ಮಕ್ಳಿಗೆ ವಾಮಿಟ್ ಆಗಲ್ಲ. ಗಂಡು ಮಗು ಆಗಿದ್ರೆ ತುಂಬ ಹೆಲ್ತಿಯಾಗಿರ್ತೀವಿ, ಅದು ಬಂದು ಸುಳ್ಳು. ನೆಕ್ಸ್ಟ್ ಬಂದರೆ ಹೆಣ್ಮಗು ಅಮ್ಮಂದರು ತುಂಬ ವೆಯ್ಟ್ ಗೇನ್ ಆಗ್ತಾರೆ, ಜಾಸ್ತಿ ವೆಯ್ಟ್ ಗೇನ್ ಆಗ್ತಾರೆ. ಗಂಡು ಮಕ್ಳಿದ್ರು ಅಂದರೆ, ಗಂಡು ಮಗು ಹೊಟ್ಟೆಲಿತ್ತು ಅಂತ ಅಂದರೆ ಅಮ್ಮಂದರು ವೆಯ್ಟ್ ಗೇನ್ ಆಗಲ್ಲ, ಅಂದರೆ ಪ್ರೆಗ್ನೆಂಟ್ ಲೇಡಿ ವೆಯ್ಟ್ ಗೇನ್ ಆಗಲ್ಲ, ಮಗು ಮಾತ್ರ ವೆಯ್ಟ್ ಆಗುತ್ತೆ. ಅದು ಒಂದು ಮಿತ್ ಥರ ಅನ್ಕೊಬಿಟ್ಟಿದ್ದಾರೆ. ಅದಂತೂ ಶುದ್ಧ ಸುಳ್ಳು. ಆ್ಯಕ್ಚುಲಿ ನನ್ನ ಓನ್ ಎಕ್ಸ್ಪೀರಿಯೆನ್ಸ್ ಪ್ರಕಾರ ನಾನು ಪೆಕ್ಕುಮಾದ್ರಲ್ಲಿ 90 kgವರೆಗೂ ಹೋಗಿದ್ದೆ. ನನ್ನ ಮಗಳು ಪ್ರೆಗ್ನೆನ್ಸಿಲಿ 90 kgವರೆಗೂ ಹೋಗಿದ್ದೆ ವೆಯ್ಟು. ನನ್ನ ಮಗಂದ್ರಲ್ಲಿ 87ಕ್ಕೆ ಲಾಸ್ಟ್ ಆದೆ. ಅಂದರೆ 3 kg ಡಿಫ್ರೆನ್ಸು. ಅದೇನು ಅಷ್ಟು ಕಂಡು ಬರೋದಿಲ್ಲ. ಒಂದು ಹೆಲ್ತಿ ಪ್ರೆಗ್ನೆನ್ಸಿಗೆ 10-12 kg ಮಿನಿಮಮ್ ವೆಯ್ಟ್ ಗೇನ್ ಆಗ್ತಾರೆ. ಎಲ್ಲರ ಮನೇಲೂ ಪ್ರೆಗ್ನೆಂಟ್ ಲೇಡಿ ಅಂತ ಅಂದರೆ ಎಂಥ ಬಡವ್ರ ಮನೇಲೂ ಕೂಡ ಚೆನ್ನಾಗಿ ತಂದು ಹಾಕ್ತಾರೆ, ತಿಂತಾರೆ ಪ್ರೆಗ್ನೆಂಟ್ ಲೇಡೀಸು. ಮಗುಗೋಸ್ಕರನಾದರೂ ತೊಗೊಬಂದು ಕೊಡ್ತಾನೆ ಇರ್ತಾರೆ. ಪ್ರತಿನಿತ್ಯ ಅದು ಇದು ಫುಡ್ ಅಂತೂ ತಿಂತಾನೆ ಇರ್ತಾರೆ. ಸೊ 9 ತಿಂಗಳವರೆಗೆ ತುಂಬ ವೆಯ್ಟ್ ಗೇನ್ ಆಗುತ್ತೆ, ಅದು ಕಾಮನ್ನು. ಸೊ ಡಾಕ್ಟರೇ ಹೇಳ್ತಾರೆ ಒಂದು ಹೆಲ್ತಿ ಪ್ರೆಗ್ನೆನ್ಸಿಗೆ 10-12 kg ವೆಯ್ಟ್ ಗೇನ್ ಆಗ್ತಾರೆ ಅಂತ ಅಂದ್ಬಿಟ್ಟು. ಸೊ ಆ್ಯಸ್ ಯೂಶುವಲ್ ದಪ್ಪ ಕಾಣೋದಂತೂ ಗ್ಯಾರಂಟಿ. ಹೆಣ್ಮಗು ಆದರೆ ಮಾತ್ರ ದಪ್ಪ ಆಗ್ತಾರೆ, ಗಂಡು ಮಗು ಆದರೆ ಬಾಡಿ ದಪ್ಪ ಆಗಿರಲ್ಲ, ಬರೀ ಹೊಟ್ಟೆ ದಪ್ಪ ಇರುತ್ತೆ ಅನ್ನೋದೆಲ್ಲ ಒಂದು ಸುಮ್ಮನೆ ನಾವು ಅಂದ್ಕೊಂಡಿರೋ ಥರ ಅಷ್ಟೇ, ಭ್ರಮೆ ಅದು. ಸೊ ಎಲ್ಲ ಪ್ರೆಗ್ನೆಂಟ್ ಲೇಡೀಸು ಕೂಡ ವೆಯ್ಟ್ ಗೇನ್ ಆಗೇ ಆಗ್ತಾರೆ. ನಂದರಲ್ಲೂ ಸೇಮ್ ವೆಯ್ಟ್ ಗೇನ್ ಆದೆ, ಒಂದು 3 kg ಡಿಫ್ರೆಂಟ್ ಬಂತು ಅಷ್ಟೇ. ಅದು ಜಸ್ಟ್ ಬಿಕಾಸ್ ಆಫ್ ನಾನು ಈ ಲಾಸ್ಟ್ ಒಂದು 2 ಮಂತ್ಸ್ ಇದೆ ಅನ್ನಂಗೆ ವೈರಲ್ ಫೀವರ್ ಬಂದಿದ್ದರಿಂದ ನಾನು ಊಟ ಎಲ್ಲ ಅಷ್ಟು ಸರಿಯಾಗಿ ತಿನ್ನೋಕ್ಕಾಗಿರಲಿಲ್ಲ. ಸೊ ಹಾಗಾಗಿ ಅದಾಯಿತು ಅಂತ ಅಂದ್ಕೊತೀನಿ. ಸೊ ಅದು ಒಂದು 15 ದಿವಸ ಚೆನ್ನಾಗಿ ತಿಂದ್ಬಿಟ್ಟಿದೆ ಅಂತ ಅಂದ್ಕೊಂಡಿದ್ದಿದ್ರೆ ಇನ್ನೂ ವೆಯ್ಟ್ ಗೇನ್ ಆಗ್ತಾಯಿದ್ದೆ. ಅದಕ್ಕೂ ಇದಕ್ಕೂ ಸೇಮ್ 90 kg ಮ್ಯಾಚ್ ಮಾಡಿಬಿಡ್ತಾ ಇದ್ದೆ. ಆ್ಯಂಡ್ ನಾನು ಹಲ್ ಕೀಳಿಸ್ದಾಗಲೂ ಅಷ್ಟೇ ಮಿನಿಮಮ್ 1 ತಿಂಗಳು ನಾನು ಕರೆಕ್ಟಾಗಿ ಊಟ ಅಗ್ದು ತಿನ್ನೋಕ್ಕಾಗಿಲ್ಲ. ಸೊ ಗಂಜಿ ಅಂತ ಕುಡಿದು ಆಗಲೂ ಕೂಡ ವೆಯ್ಟ್ ಗೇನ್ ಆಗೋಕ್ಕಾಗಲಿಲ್ಲ ನಾನು. ಸೊ ಚೆನ್ನಾಗಿ ಊಟ ತಿನ್ಕೊಂಡ್ಬಂದಿದ್ರೆ ಈ ಪ್ರೆಗ್ನೆನ್ಸಿಲೂ ನಾನು 90 kg ರೀಚ್ ಮಾಡ್ತಾ ಇದ್ದೆ. ನೆಕ್ಸ್ಟ್ ಬಂದ್ಬಿಟ್ಟು ಗಂಡು ಮಗು ಆಗುತ್ತೆ, ಗಂಡು ಮಗು ಹೊಟ್ಟೆಲಿದೆ ಅಂತ ಅಂದರೆ ಆ ಪ್ರೆಗ್ನೆಂಟ್ ಲೇಡೀಸ್ ತುಂಬ ಫೇರ್ ಆಗಿರ್ತಾರೆ, ನೋಡೋಕೆ ತುಂಬ ಚೆನ್ನಾಗಿರ್ತಾರೆ, ಪಿಂಪಲ್ಸ್ ಎಲ್ಲ ಆಗಲ್ಲ, ಬ್ಲ್ಯಾಕ್ ಆಗಲ್ಲ, ಬರೀ ನೆಕ್ ಪಾರ್ಟ್ ಅಷ್ಟೇ ಬ್ಲ್ಯಾಕ್ ಆಗಿರುತ್ತೆ ಅನ್ನೋದೆಲ್ಲ ತುಂಬ ಅಂದ್ಕೊಂಡಿದ್ದಾರೆ. ಬಟ್ ಹೆಣ್ಮಗು ಆಯಿತು ಅಂತಂದರೆ ಪಿಂಪಲ್ಸ್ ಆಗುತ್ತೆ, ಬ್ಲ್ಯಾಕ್ ಆಗ್ತಾರೆ, ಕತ್ ಸುತ್ತ ಎಲ್ಲ ಬ್ಲ್ಯಾಕ್ ಆಗಲ್ಲ, ಇಡೀ ಬಾಡಿನೇ ಬ್ಲ್ಯಾಕ್ ಆಗುತ್ತೆ. ಆ ರೀತಿ ಒಂದು ಮಿತ್ಗಳಿದೆ. ಅದರಲ್ಲಿ ನನಗೆ ಎಕ್ಸ್ಪೀರಿಯೆನ್ಸ್ ಆಗಿದ್ದು ಪೆಕ್ಕುಮಾದ್ರಲ್ಲಿ ನನಗೆ ಕತ್ತು ಸುತ್ತ ಕಪ್ಪೆಲ್ಲ ಆಗಿರಲಿಲ್ಲ. ನನ್ನ ಮಗಂದ್ರಲ್ಲಿ ಆಯಿತು.
ಕತ್ತು ಸುತ್ತ ಎಲ್ಲ ಕಪ್ಪಾಯಿತು. ಪೆಕ್ಕುಮದ್ರಲ್ಲೂ ಆ್ಯಸ್ ಇಟ್ ಈಸ್ ನನಗೆ ಪಿಂಪಲ್ಸ್ ಏನೂ ಇರಲಿಲ್ಲ, ಕ್ಲಿಯರ್ ಸ್ಕಿನ್ ಇತ್ತು. ನನ್ನ ಮಗನದ್ರಲ್ಲೂ ಕ್ಲಿಯರ್ ಸ್ಕಿನ್ನೇ ಇದ್ದಿತ್ತು. ನೆಕ್ಸ್ಟ್ ಬಾಡಿ ಎಲ್ಲ ಕಪ್ಪಗಾಗುತ್ತೆ ಹೆಣ್ಮಗು ಆದರೆ, ಕಲರ್ ಡಲ್ ಆಗ್ತಾರೆ ಅನ್ನೋ ತುಂಬ ಅನ್ಕೊಬಿಟ್ಟಿದ್ದಾರೆ. ನಾನು ಇಬ್ಬರದ್ರಲ್ಲೂ ಕಲರ್ ಡಲ್ ಆಗಲಿಲ್ಲ. ನನ್ನ ಹಳೆ ವಿಡಿಯೋಸು ನೋಡ್ಬೋದು. ನನ್ನ ಮಗನದ್ರಲ್ಲೂ ನಾನು ಫೇರ್ ಆಗೇ ಇದೆ ಕಲರು, ಆ್ಯಂಡ್ ಪೆಕ್ಕುಮದ್ರಲ್ಲೂ ಕೂಡ ಫೇರ್ ಆಗೇ ಐತೆ. ಯಾ ಕಲರ್ ಅಂತೂ ಡಿಮ್ ಆಗಲಿಲ್ಲ. ಬಟ್ ಒಂದು ಗಂಡು ಮಗು ಆದರೆ ಕತ್ತು ಸುತ್ತ ಕಪ್ಪಾಗುತ್ತೆ ಅಂತಾರಲ್ಲ, ಸೊ ಅದು ನನಗೆ ನನ್ನ ಈ ಪ್ರೆಗ್ನೆನ್ಸಿಲಿ ಕತ್ತು ಸುತ್ತ ಕಪ್ಪಾಯಿತು. ಪೆಕ್ಕುಮದ್ರಲ್ಲೇನೋ ಆಗಿರಲಿಲ್ಲ. ನಾರ್ಮಲ್ ಎಷ್ಟು ಕಲರ್ ಇದೆ ಬಾಡಿ ಕಲರ್ ಅದೇ ಥರ ಕಲರ್ ಇತ್ತು. ನೆಕ್ಸ್ಟ್ ಬಂದ್ಬಿಟ್ಟು ಹೆಣ್ಮಗು ಆದರೆ ಟೈಮ್ ತೊಗೊಂಡು ಹುಡ್ತವೆ. ದಿನ ತುಂಬಿದ ಮೇಲೆ ಹೆಣ್ಮಗು ಹುಟ್ಟುತ್ತೆ. ದಿನ ತುಂಬಕ್ಕೂ ಮುಂಚೆನೇ ಗಂಡು ಮಕ್ಕಳು ಹುಡ್ತವೆ ಅಂತ ನಾನಂತೂ ಪೆಕ್ಕುಮ ಪ್ರೆಗ್ನೆನ್ಸಿಲೂ ಕೇಳ್ಕೊಂಡೇ ಬಂದಿದ್ದೆ. ಆ್ಯಂಡ್ ಬೇರೆಯವರು ಮಗು ಎಲ್ಲ ಹುಟ್ಟಾಗ ನೋಡೋಕೆ ಹೋಗೋನಲ್ಲ, ದಿನ ತುಂಬದೇ ಹುಟ್ಬಿಡ್ತು ಗಂಡು ಮಗು ಅಂತ. ದಿನ ತುಂಬಿ ಟೈಮ್ ತೊಗೊಂಡು ಹುಟ್ಟಿದ್ರೆ ಹೆಣ್ಮಗು ಅಂತ. ಸೊ ಸೇಮ್ ನನ್ನರಲ್ಲಿ ಆ ಎಕ್ಸ್ಪೀರಿಯೆನ್ಸ್ ಇದೆ ನನಗೆ. ಪೆಕ್ಕುಮ 9 ತಿಂಗಳು ತುಂಬಿ 10ನೇ ದಿವಸಕ್ಕೆ ಹುಟ್ಟಿದ್ದು. ಅಂದರೆ ಅವಳಿಗೆ 10ನೇ ತಿಂಗಳಿಗೆ ಬಿದ್ದು 9ನೇ ದಿವಸಕ್ಕೆ ಕರೆಕ್ಟಾಗಿ ಹುಟ್ಟಿದ್ಲು. ಬಟ್ ನನ್ನ ಮಗ ಕೊಟ್ಟಿರೋ ಡೇಟ್ಗೆ ನನಗಿನ್ನ ತಿಂಗಳು ತುಂಬೋದಕ್ಕೆ 10 ದಿವಸ ಕರೆಕ್ಟಾಗಿತ್ತು. ನನಗೆ ಫೆಬ್ರವರಿ 18ಕ್ಕೆ 9 ತಿಂಗಳು ತುಂಬ್ತಾ ಇತ್ತು, ಅವನು 8ಕ್ಕೆ ಹುಟ್ಟ. ಸೊ ಇದರಲ್ಲಿ ಪೆಕ್ಕುಮ ದಿನ ತುಂಬಿ 9ನೇ ದಿವಸಕ್ಕೆ ಹುಟ್ಟಿದ್ಲು. ನನ್ನ ಮಗ ಬಂದ್ಬಿಟ್ಟು ನನಗೆ ದಿನ ತುಂಬಕ್ಕಿನ್ನ 10 ದಿವಸ ಇದೆ ಅನ್ನಂಗೆ ಹುಟ್ಬಿಟ್ಟ. ಸೊ ಗಂಡು ಮಕ್ಕಳು ದಿನ ಟೈಮ್ ಇದೆ, ದಿನ ತುಂಬಕ್ಕೆ ಟೈಮ್ ಇದೆ ಅನ್ನೋವಾಗಲೇ ಹುಡ್ತಾರೆ ಅನ್ನೋದು ಒಂದು ಎಕ್ಸ್ಪೀರಿಯೆನ್ಸ್ ಆಯಿತು. ನಾನು ಇಷ್ಟೆಲ್ಲ ಏನು ಹೇಳಿದ್ದೀನಿ ಅದು ನನ್ನ ಎಕ್ಸ್ಪೀರಿಯೆನ್ಸ್, ನನಗಾಗಿರೋಂಥ ಎಕ್ಸ್ಪೀರಿಯೆನ್ಸ್ ಬೇಸಿಸ್ ಮೇಲೆ ಅಷ್ಟೇ ಹೇಳಿರೋದು. ನಿಮಗೂ ಹಿಂಗೆ ಆಗುತ್ತೆ, ನಿಮಗೂ ಇದೆಲ್ಲ ಇತ್ತು ಅಂದರೆ ಇದೇ ಮಗು ಆಗುತ್ತೆ ಅದೇ ಮಗು ಆಗುತ್ತೆ ಅಂತ ನಾನು ಹೇಳ್ತಾ ಇಲ್ಲ. ತುಂಬ ಜನ ಕೇಳ್ತಿದ್ರೆ ಅಲ್ವಾ, ನಿಮಗೆ ಬಾಯ್ ಗರ್ಲ್ ಇಬ್ಬರು ಇರೋದ್ರಿಂದ ಸ್ವಲ್ಪ ಕಂಪ್ಯಾರಿಸನ್ ಗೊತ್ತಿರುತ್ತೆ. ಸೊ ಮೇಡಮ್ ವಿಡಿಯೋ ಮಾಡಿ ಹಾಕಿ ಅಂತ. ಸೊ ನನಗೆ ಎಷ್ಟು ಎಕ್ಸ್ಪೀರಿಯೆನ್ಸ್ ಆಗಿದೆ, ನನಗೆ ಎಷ್ಟು ಗೊತ್ತು ಅಷ್ಟು ಮಾತ್ರ ಹೇಳ್ತಿದ್ದೀನಿ. ನಾನು ನಿಮಗೆ ಇದೇ ಆಗುತ್ತೆ ಅದೇ ಆಗುತ್ತೆ ಇದೆಲ್ಲ ಜಸ್ಟ್ ಒಂದು ಹೇಳ್ತಾರಲ್ಲ ನಮ್ಮ ನಂಬಿಕೆ, ನಮ್ಮ ಅಮ್ಮಂದು ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ. ಸೊ ಮಗು ಹೊಟ್ಟೆಲಿ ಮೂಡ್ದಾಗಿಂದ ಈಚೆ ಬರೋವರೆಗೂ 9 ತಿಂಗಳು ತುಂಬಿಸ್ಕೊಂಡು ಈಚೆ ಬರೋವರೆಗೂ ಯಾವ ಮಗು ಆಗ್ಬೋದು ಅನ್ನೋದು ಬಂದಿರುತ್ತೆ. ಸೊ ಯಾರು ಯೂಟ್ಯೂಬ್ ಸರ್ಚ್ ಮಾಡಿದೆ ಈಗಿನ ಕಾಲದಲ್ಲಂತೂ ಇರೋದಿಲ್ಲ ಸಿಮ್ಟಮ್ಸ್ಗಳಿಗೋಸ್ಕರನೇ. ಹಿಂಗಾದರೆ ಯಾವ ಮಗು ಸಿಮ್ಟಮ್ ಇದು, ಹಿಂಗಾದರೆ ಯಾವ ಪಾಪು ಸಿಮ್ಟಮ್ ಇದು ಅಂದ್ಬಿಟ್ಟು ತುಂಬ ಚೆಕ್ ಮಾಡ್ತಾರೆ. ಸೊ ಅವ್ರಿಗೊಂದು ಖುಷಿ, ಒಂದು ನೆಮ್ಮದಿ, 50% ಈ ಮಗು ಆಗುತ್ತಾ ನನಗೆ ಅಂತ ಅಂದ್ಕೊಂಡು ಒಂದು ಖುಷಿಲಿರ್ತಾರೆ. ಸೊ ಇದಾಗ್ಬೋದೇನೋ ಅಂತ. ಬಟ್ ಇದೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡದೇ ಇದ್ದಿದ್ರೆ, ಯಾರೋ ಮಾಡಿ ಅಪ್ಲೋಡ್ ಮಾಡದೇ ಇದ್ದಿದ್ರೆ 9 ತಿಂಗಳು ಕೂಡ ಕೆಲವೊಂದು ಅಮ್ಮಂದಿಗೆ ಫಸ್ಟೇ ಹೆಣ್ಮಗು ಇರುತ್ತೆ, ಸೆಕೆಂಡ್ ಬೇಬಿ ಗಂಡು ಮಗು ಬೇಕಾಗಿರುತ್ತೆ. ಸೊ ಅವ್ರಿಗೆ ಪ್ರೆಗ್ನೆನ್ಸಿ ಫುಲ್ ಸ್ಟ್ರೆಸ್ಸಲ್ಲೇ ಕಳೆದ್ಬಿಡ್ತಾರೆ, ಯಾವುದಾಗುತ್ತೋ ಅಂತ. ಸೊ ನಾವು ಯೂಟ್ಯೂಬರ್ಸ್ ಮಾಡೋ ಕೆಲವೊಂದು ವಿಡಿಯೋದಿಂದ ಸೊ ಈ ಥರದ್ದು ಒಂದು ಲೆಕ್ಕಾಚಾರ ಇಟ್ಕೊಂಡು ಅಮ್ಮಂದ್ರೆ ಏನು ಮಾಡ್ತಾರೆ, ಒಂದು ಲೆವೆಲ್ಗೆ ಈ ಮಗು ಆಗ್ಬೋದೇನೋ ಅನ್ನೋ ಒಂದು ಹೋಪಲ್ಲಿ ಸ್ವಲ್ಪ ದಿವಸ ಖುಷಿಯಾಗಿರ್ತಾರೆ. ಸೊ ಅದು ದೇವ್ರಿಗೆ ಬಿಟ್ಟಿದ್ದು. ಇದೆಲ್ಲ ಮ್ಯಾಚ್ ಆಗಿ ಗಂಡು ಮಗು ಫುಲ್ ಸಿಮ್ಟಮ್ಸ್ ಮ್ಯಾಚ್ ಆಗಿ ಹಾರ್ಟ್ ಬಿಟ್ಟು ಪ್ಲಾಸೆಂಟ್ ಆಗಿ ಎಲ್ಲ ಕರೆಕ್ಟಾಗಿ ಬಂದು ಲಾಸ್ಟ್ 9ನೇ ತಿಂಗಳು ತುಂಬಿ ಮಗು ಹುಟ್ಟಿದಾಗ ಹೆಣ್ಪಾಪ ಹೋಗ್ಬಿಟ್ಟಿರುತ್ತೆ. ಇಲ್ಲ ಹೆಣ್ಮಗುದು ಫುಲ್ಲು ಮ್ಯಾಚ್ ಆಗಿ ಲಾಸ್ಟಿಗೆ ಇಲ್ಲ 200% ಹೆಣ್ಮಗುನೇ ಅಂತ ಕಾಯ್ತಿರ್ತಾರೆ, ಗಂಡು ಮಗು ಆಗ್ಬಿಡುತ್ತೆ. ಗಂಡು ಮಗು ಅಂತ ಕಾಯ್ತಿರ್ತಾರೆ, ಹೆಣ್ಮಗು ಆಗ್ಬಿಡುತ್ತೆ. ಈ ಥರ ತುಂಬ ಕೇಸಸ್ ಇದೆ. ಸೊ ಡಾಕ್ಟರೇನೆ ಇದೆಲ್ಲ ಮಿತ್ಗಳನ್ನ ಇಟ್ಕೊಂಡು ಯಾವುದೇ ಕಾರಣಕ್ಕೂ ಗಂಡು ಮಗು ಹೆಣ್ಮಗು ಅಂತ ನಂಬಬೇಡಿ ಅಂತಾರೆ. ಇದೆಲ್ಲ ಒಂದು ಲೆವೆಲ್ಗೆ ನಮಗೆ ಲೆಕ್ಕಾಚಾರ ಹಾಕ್ಕೊಂಡು ಸ್ವಲ್ಪ ನಮ್ಮ ನೆಮ್ಮದಿಗೋಸ್ಕರ ನಾವು ಇದಾಗುತ್ತೆ ಮಗು ಅನ್ನೋ ಒಂದು ಹೋಪ್ ಇಟ್ಕೊಳ್ಳೋದಕ್ಕಷ್ಟೇ. ಸೊ ನಾನು ನನ್ನ ಲೈಫಲ್ಲಿ ಏನಾಗಿದೆ ಅನ್ನೋದನ್ನ ನೀವು ಕೇಳ್ತಿದ್ದೀರಲ್ಲ ಅಂತ ಅಂದ್ಬಿಟ್ಟು ನಾನು ಶೇರ್ ಮಾಡ್ಕೊಂಡಿರೋದಷ್ಟೇ. ಸೊ ಮೇಡಮ್ ನೀವು ಹೇಳಿದ್ರಲ್ವಾ ಇದೆಲ್ಲ ಇದ್ರೆ ಗಂಡು ಮಗು ಆಗುತ್ತೆ, ಇವಾಗ ನನಗೆ ಆಗಿಲ್ಲ ಅಂತ. ಮೇಡಮ್ ನೀವು ಹೇಳಿದ್ರಿ ಅಲ್ವಾ ಇದೆಲ್ಲ ಇದ್ರೆ ಹೆಣ್ಮಗುನೇ ಆಗುತ್ತೆ ಅಂತ, ಇದಾಗ್ತಾ ಇಲ್ಲ ಅಂತ, ಆಗಿಲ್ಲ ನನಗೆ ತುಂಬ ಬೇಜಾರಾಯಿತು ಅಂತ ಯಾರು ಏನೋ ಅನ್ಕೋಬೇಡಿ. ದೇವ್ರಿಗೆ ಗೊತ್ತಿರುತ್ತೆ. ನನಗನ್ಸೋ ಪ್ರಕಾರ, ನಾನು ಅರ್ತ್ಕೊಂಡಿರೋ ಪ್ರಕಾರ, ನಮಗೆ ಯಾವ ಮಕ್ಕಳನ್ನ ಕೊಟ್ಟರೆ ನಾವು ಚೆನ್ನಾಗಿರ್ತೀವಿ ಲೈಫಲ್ಲಿ, ನಮ್ಮ ಜೊತೆ ಆ ಮಕ್ಕಳು ಚೆನ್ನಾಗಿರ್ತಾರೆ ಅನ್ನೋದು ದೇವ್ರಿಗೆ ಗೊತ್ತಿರುತ್ತೆ. ನಾವು ಪಡ್ಕೊಂಡಿದ್ದೇ ಮಗುನ, ಇನ್ನು ಗಂಡು ಮಗುನೇ ಬೇಕು ಅಂತ ಪಡ್ಕೋತಾರೆ. ಆಯಸ್ಸು ಆರೋಗ್ಯ ಇದು ಯಾವುದೂ ಕೊಟ್ಟಿರಲ್ಲ ದೇವರು. ಸೊ ಅದ್ರ ಬದಲು ಹೆಣ್ಮಗುನೇ ಕೊಟ್ಟು ನಾವು ಇರೋವರೆಗೂ ನಮ್ಮ ಕಣ್ಣು ತುಂಬ ಚೆನ್ನಾಗಿ ನಮ್ಮ ಮಕ್ಕಳನ್ನ ನೋಡಿಕೊಂಡು ಹೋಗೋ ಥರ ಕೊಟ್ಟಿದ್ರೆ ಸಾಕಾಗ್ತಿತ್ತು ಕಣಪ್ಪ ಅಂತ ಆ ಟೈಮಲ್ಲಿ ಕೇಳ್ಕೊಳ್ಳೋದ. ದೇವ್ರು ನಮಗೆ ಗೊತ್ತಿದ್ದೇ ಕೊಟ್ಟಿರ್ತಾನೆ, ಇವ್ರಿಗೆ ಇದೇ ಮಗು ಕೊಡಬೇಕು, ಈ ಮಗುಗೆ ಈ ಅಪ್ಪ ಅಮ್ಮನೇ ಸಿಗಬೇಕು, ಸೊ ಆಗ ಇವ್ರ ಲೈಫ್ ಹೀಗಾಗತ್ತೆ ಅಂತ. ಸೊ ನಾವು ಅಂದ್ಕೊಂಡಿರೋ ಥರ ಆಗದೇನೂ ಇರ್ಬೋದು, ಆಗ್ಲಬೋದು. ಯಾವ ಮಗು ನಮಗಾಗುತ್ತೆ ಅದರಲ್ಲೇ ತೃಪ್ತಿ, ಅದರಲ್ಲೇ ಖುಷಿ ಪಟ್ಕೊಂಡು ನಮ್ಮ ಮಕ್ಕಳನ್ನ ಚೆನ್ನಾಗಿ ಸಾಕೊಂಡು ಅವ್ರ ಜೊತೆನೇ ನಾವು ಮಕ್ಳ ಥರ ಜೀವನ ನಡೆಸ್ಕೊಂಡು ಹೋದರೆ ಸಾಕು.
ಯಾವುದೇ ಬೇಬಿ ಆಯಿತು ಅಂದರೂ ಕೂಡ ಖುಷಿಯಿಂದ ಸ್ವಾಗತ ಮಾಡ್ಕೊಳ್ಳಿ. ಸೊ ಆ ಮಗು ಗೊತ್ತಿರಲ್ಲ ಇವರೇ ನಮ್ಮ ಅಪ್ಪ ಅಮ್ಮ ಅಂದ್ಬಿಟ್ಟು, ನಿಮಗೆ ಮಾತ್ರ ಗೊತ್ತಿರುತ್ತೆ ಇದೇ ನಮ್ಮ ಮಗು ಅಂತ ಅಂದ್ಬಿಟ್ಟು. ಸೊ ಯಾವುದು ಒಂದು 0% ಟ್ರಸ್ಟ್ ಇಲ್ದಿರ ಅದು ನಿಮ್ಮನ್ನು ನಂಬುತ್ತೆ. ಸೊ ಹಾಗಾಗಿ ನಿನ್ನೆ ನೆಚ್ಕೊಳ್ಳೋದು ಭೂಮಿಗೆ ಬಂದಿರುತ್ತೆ. ಆ ಮಗು ಆಗಲಿಲ್ಲ ಈ ಮಗು ಆಯಿತು, ಈ ಮಗು ಆಗಲಿಲ್ಲ ಆ ಮಗು ಆಯಿತು ಅಂತ ಅಂದ್ಕೊಂಡು ಯಾವತ್ತೂ ಮಕ್ಕಳನ್ನ ಜರಿಯಕ್ಕೆ ಹೋಗ್ಬಿಡಿ ಅಂತ ಹೇಳ್ತಾ ಇವತ್ತು ನಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಲಾಸ್ಟ್ವರೆಗೂ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಅಂದರೆ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು, ಇನ್ಫಾರ್ಮೇಟಿವ್ ಇತ್ತು ಅಂತಂದರೆ ದಯವಿಟ್ಟು ಲಾಸ್ಟಲ್ಲಿ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.